ಜಿಲ್ಲೆಯಲ್ಲಿ ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಅವರದ್ದೇ ಆದಂತಹ ಕೆಲವು ಕಂದಾಯದ ಕಾನೂನುಗಳಿದ್ವು. ಕರ್ನಾಟಕ ರಾಜ್ಯದಲ್ಲಿ 1964ರಲ್ಲಿ ಭೂ ಕಂದಾಯ ಕಾನೂನನ್ನು ತಂದು ಇಡೀ ರಾಜ್ಯಕ್ಕೆ ಏಕರೂಪ ಕಾನೂನನ್ನ ಜಾರಿಗೆ ತಂದವು. ಆದ್ರೆ ಕೊಡಗಿನಲ್ಲಿ ಹಿಂದಿನ ಕಾನೂನನ್ನೇ 2000 ಇಸವಿಯವರೆಗೂ ಮುಂದುವರಿಸಿಕೊಂಡು ಬಂದ್ರು. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತಹ ಹಲವಾರು ಸಮಸ್ಯೆಗಳು ಹಾಗೆ ಉಳಿದುಕೊಂಡಿವೆ. ಇವುಗಳಿಗೆ ಪರಿಹಾರ ಕೊಡಬೇಕೆಂಬ ಉದ್ದೇಶದಿಂದ ಈ ತಿದ್ದುಪಡಿ ವಿಧೇಯಕವನ್ನ ತಂದಿದ್ದೇವೆ. ಇದನ್ನ ಇಡೀ ಜಿಲ್ಲೆಗಳಲ್ಲಿ ಅದಾಲತ್ ರೀತಿ ಮಾಡಿ ಸರ್ಕಾರದಿಂದ ಜನರಿಗೆ ಯಾವ ರೀತಿಯ ಸಮಸ್ಯೆಗಳಾಗಿವೆಯೋ ಅವುಗಳ ಪರಿಹಾರಕ್ಕಾಗಿ ಈ ತಿದ್ದುಪಡಿಯನ್ನ ತರಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ಸದನದ ಅಭಿಪ್ರಾಯದಂತೆ ಇದನ್ನು ಪರಿಶೀಲನಾ ಸಮಿತಿಗೆ ಸಲ್ಲಿಸಿ, ಪರಿಶೀಲನಾ ಸಮಿತಿಯಲ್ಲಿ ಎಲ್ಲ ಪಕ್ಷದ ಸದಸ್ಯರು ಸಹ ಸಮಾಲೋಚನೆ ಮಾಡಿ 4 ಸಭೆಗಳನ್ನು ಮಾಡಿ ಎಲ್ಲರ ಸಹಮತವನ್ನು ತೆಗೆದುಕೊಂಡು ಆ ತಿದ್ದುಪಡಿಯಲ್ಲಿ ಬದಲಾವಣೆಗಳನ್ನು ಮಾಡಿ ಮತ್ತೆ ಸದನದ ಅನುಮೋದನೆಗೆ ನಾವು ಮಂಡಿಸಿದ್ದೇವೆ. ಸಮಿತಿಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ವಿವರವಾಗಿ ಹೋಗೋದಕ್ಕಿಂತ ಸಾರಾಂಶವನ್ನು ನಾನು ತಮಗೆ ಹೇಳ್ತೇನೆ. ಯಾಕಂದರೆ ಒಂದು ಜಿಲ್ಲೆಯಲ್ಲಿ ಇದು ಪ್ರಮುಖವಾದಂಥ ವಿಷಯ ಆಗಿರೋದ್ರಿಂದ ಹೇಳಬೇಕಾಗತ್ತೆ. ಮತ್ತು ತಾವು ಹಿಂದೆ ಏನು ಹೇಳಿದ್ರಿ ಸರ್, 2 ವಿಷಯ ತಾವು ಹೇಳಿದ್ರಿ. ಇದನ್ನು ಏನು ಅರ್ಥ ಮಾಡ್ಕೊಳ್ಳೋದು ಅಂತ ಈ ಒಂದು ತಿದ್ದುಪಡಿ ವಿಧೇಯಕದಲ್ಲಿ ತಾವು ಉದ್ದೇಶಗಳ ಭಾಗವನ್ನು ಓದಿದರೆ ಉದ್ದೇಶ ಬರೆದಿದ್ದೇವೆ, ಅದರಲ್ಲಿ ಪ್ರಯತ್ನ ಮಾಡಿದ್ದೇವೆ. ಉದ್ದೇಶದಲ್ಲಿ ಆ ತಿದ್ದುಪಡಿ ವಿಧೇಯಕ ನಮಗೆ ನಿಜವಾಗಿ ಅರ್ಥ ಆಗಬೇಕು. ಇದರ ಹಿಂದೆ ಏನು ಮುಂದೆ ಏನು ಅನ್ನುವಂಥದ್ದು ಇದರಲ್ಲಿ ಸ್ವಲ್ಪ ನಾವು ಉದ್ದೇಶ ಭಾಗವನ್ನು ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಆಗುವಂಥ ಭಾಷೆಯಲ್ಲಿ ಬರೆಯುವಂಥ ಪ್ರಯತ್ನ ಮಾಡಿದ್ದೇವೆ. ಮತ್ತು ಎರಡನೇ ತಾವೇನು ಹೇಳಿದ್ರಿ, ಇದನ್ನು ಸಾರ್ವಜನಿಕರ ಚರ್ಚೆಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ವಿಧೇಯಕವನ್ನು ಅಲ್ಲಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಸಾರ್ವಜನಿಕ ಪ್ರಕಟಣೆ ಮಾಡಿ ಅವರಿಂದ ಅಭಿಪ್ರಾಯಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರನೂ ಕೂಡ ಸಂಗ್ರಹಣೆ ಮಾಡಿ ಈ ನಂತರ ತಿದ್ದುಪಡಿಯನ್ನು ತಗೊಂಡು ಬಂದಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಇದರ ವಿಷಯ ಇಷ್ಟೇ. ಕೊಡಗು ಜಿಲ್ಲೆಯಲ್ಲಿ ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಮಹಾರಾಜರ ಆಳ್ವಿಕೆಯಲ್ಲಿ ಅವ್ರದ್ದೇ ಆದಂಥ ಕೆಲವು ಕಂದಾಯದ ಕಾನೂನುಗಳಿದ್ದು, ಕರ್ನಾಟಕ ರಾಜ್ಯದಲ್ಲಿ 1964ನೇ ಇಸ್ವಿಯಲ್ಲಿ ನಾವು ಕರ್ನಾಟಕ ಭೂ ಕಂದಾಯ ಕಾನೂನನ್ನು ತೆಗೆದುಕೊಂಡು ಬಂದು ಇಡೀ ರಾಜ್ಯಕ್ಕೆ ಏಕರೂಪವಾದಂಥ ಕಾನೂನನ್ನು ರೂಪಿಸಿದ್ವಿ. ಆದರೆ ಆ ಕಾನೂನಿಗೆ ತದ್ವಿರುದ್ಧವಾಗಿ ಕೊಡಗು ಜಿಲ್ಲೆಯಲ್ಲಿ ಆ ಹಿಂದೆ ಇದ್ದಂಥ ಪದ್ಧತಿಯ ಪ್ರಕಾರವೇ ದಾಖಲೆಗಳನ್ನು ಮುಂದುವರಿಸ್ಕೊಂಡು ಬಂದರು. ಎಲ್ಲಿವರೆಗೂ ಮುಂದುವರಿಯಿತು ಅಂತ ಹೇಳಿದ್ರೆ 2000 ಇಸ್ವಿವರೆಗೂ ಮುಂದುವರಿಯಿತು. 2000ದಲ್ಲಿ ಯಾಕೆ ನೀವು ನಿಂತಿತು ಅಂತ ಕೇಳಿದರೆ, ಆಗ ಭೂಮಿ ಯೋಜನೆ ಬಂತು. ಕಡ್ಡಾಯವಾಗಿ ದಾಖಲೆಗಳ ಪಾಣಿಯ ಗಣಕೀಕರಣ ಆದಾಗ ಆವಾಗ ಅನಿವಾರ್ಯವಾಗಿ ನಿಲ್ಲಬೇಕಾಯಿತು. ಆದರೆ ಏನು ಅಲ್ಲಿವರೆಗೂ ಪದ್ಧತಿ ಇತ್ತು ಮತ್ತು ನಮ್ಮ ಪಹಣಿಗೆ ಇವೆರಡಕ್ಕೂ ಸಾಮ್ಯ ಇರಲಿಲ್ಲ. ಅಲ್ಲಿ ಒಂದು ಪಟ್ಟೇದಾರ ಅಂತ ಒಂದು ಕಾಲಮ್ ಇತ್ತು. ಆ ಪಟ್ಟೇದಾರರಿಗೆ ನಮ್ಮ ಕರ್ನಾಟಕ ಭೂ ಕಂದಾಯ ಕಾನೂನಿನಲ್ಲಿ ಅವರ ಬಗ್ಗೆ ಉಲ್ಲೇಖನೇ ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ. ಆ 2000 ಇಸ್ವಿಯಲ್ಲಿ ಇದ್ರ ಬಗ್ಗೆ ಸರ್ಕಾರ ಒಂದು ತೀರ್ಮಾನ ತಗೊಂಡು ಇದನ್ನ ಹೇಗೆ ಬಗೆಹರಿಸಬೇಕು ಅಂತ ಮಾಡಬೇಕಾಗಿತ್ತು. ಆದರೆ ಅವತ್ತು ಜಿಲ್ಲಾಧಿಕಾರಿಯವರು ಏನು ಮಾಡಿದ್ರು, ಇದನ್ನ ಕಾನೂನಿನ ಅಡಿಯಲ್ಲಿ ಚರ್ಚೆ ಮಾಡದೆ ತಮ್ಮ ಹಂತದಲ್ಲಿ ಒಂದು ಆದೇಶ ಹೊರಡಿಸ್ಬಿಟ್ರು. ಪಟ್ಟೇದಾರರನ್ನ ಕಾಲಮ್ 9 ಎಂಟ್ರ್ ಮಾಡಿ ಅಂತ ಮಾಡಿಬಿಟ್ರು, ಆದೇಶ ಹೊರಡಿಸ್ಬಿಟ್ರು. ಅದರಿಂದ ಏನಾಯಿತು, ನಿಜವಾಗಿ ಮಾಲೀಕರು ಅಲ್ಲದೇ ಇರುವಂಥವರು ಕೂಡ ಪಟ್ಟೇದಾರರು ಅನ್ನೋ ಒಂದೇ ಕಾರಣಕ್ಕೆ ಅವರ ಹೆಸರು ಕಾಲಮ್ 9 ಬರಲಿಕ್ಕೆ ಆರಂಭ ಆಯಿತು ಪಾಣಿಯಲ್ಲಿ. ಆದರೆ ಜಮೀನು ಯಾರಿಗೋ ಸೇರಿದ್ದು, ಆ ಜಮೀನಿಗೆ ಮೇಲೆ ಪಟ್ಟೇದಾರದ್ದು ಕೂಡ ಹೆಸರಿದೆ. ಇದರಿಂದ ಏನಾಗ್ತಾ ಇದೆ, ವ್ಯಾಜ್ಯಗಳು ಮತ್ತು ಅಲ್ಲಿ ಸರಿಯಾಗಿ ಏನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಹಕ್ಕು ವರ್ಗಾವಣೆ ಆಗ್ತಾ ಇಲ್ಲ ಮತ್ತು ಅವರು ಮಾರಾಟ ಮಾಡಲಿಕ್ಕೂ ಆಗ್ತಾ ಇಲ್ಲ. ಪಟ್ಟೇದಾರರಿಂದ ನೀವು ಸಹಮತಿಯನ್ನು ತಗೊಂಡು ಬನ್ನಿ ಅಂತ ಕೇಳ್ತಾರೆ. ಸೊ ಈ ಎಲ್ಲ ಸಮಸ್ಯೆಗಳು ಒಂದು ಅರ್ಧ ಭಾಗದಷ್ಟು ಇನ್ನೂ ಹಾಗೆ ಉಳ್ಕೊಂಡಿದ್ದಾವೆ ಕೊಡಗು ಜಿಲ್ಲೆಯಲ್ಲಿ. ಇದು ಬಹಳ ವರ್ಷಗಳಿಂದ ಬೇಡಿಕೆ ಇದೆ. ಹಿಂದೆ ಪ್ರಯತ್ನ ಆಗಿದೆ, ಆಗಿಲ್ಲ ಅಂತಲ್ಲ. 2012ನೇ ಇಸ್ವಿಯಲ್ಲಿ 13ನೇ ಇಸ್ವಿಯಲ್ಲಿ ಒಂದು ತಿದ್ದುಪಡಿಯಾಗಿ ಸ್ವಲ್ಪ ರಿಲೀಫ್ ಆಯಿತು. ಆದರೆ ಗ್ರೌಂಡ್ ಲೆವೆಲ್ಗೆ ಹೋದಾಗ ಸಂಪೂರ್ಣವಾಗಿ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂತೇಳಿ ಈಗ 2 ವರ್ಷಗಳಿಂದ ಸಮಾಲೋಚನೆ ಮಾಡಿ ಇದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ಕಾರಣದಿಂದ ಈ ತಿದ್ದುಪಡಿ ವಿಧೇಯಕವನ್ನು ತಗೊಂಡು ಬಂದಿದ್ದೇವೆ. ಇದನ್ನು ಒಂದು ರೀತಿ ಇಡೀ ಜಿಲ್ಲೆಯಲ್ಲಿ ಅದಾಲತ್ ಮಾದರಿಯಲ್ಲಿ ಮಾಡಿ ಅಲ್ಲೇ ಜನಗಳಿಗೆ ಅವ್ರದ್ದು ಏನಾದರೂ ತಕರಾರಿದ್ರೆ, ಪಟ್ಟೇದಾರರದ್ದು ತಕರಾರಿದ್ರೆ ಅವರ ತಕರಾರನ್ನು ಕೇಳಲಿಕ್ಕೂ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವರ ತಕರಾರುಗಳನ್ನು ಕೇಳಿ
1964ನೇ ಇಸ್ವಿ 2000 ಇಸ್ವಿಯಲ್ಲಿ ಸರ್ಕಾರದಿಂದ ಏನು ತಪ್ಪುಗಳಾಗಿದೆ, ಅದರಿಂದ ಏನು ಜನಗಳಿಗೆ ತೊಂದರೆ ಆಗಿದೆ, ಅದಕ್ಕೆ ಪರಿಹಾರ ಕೊಡೋದಕ್ಕೆ ಈ ತಿದ್ದುಪಡಿ ವಿಧೇಯಕವನ್ನು ತಗೊಂಡು ಬಂದಿದ್ದೇವೆ. ಇದರಿಂದ ಅಲ್ಲಿ ಜನಗಳಿಗೆ ಆಗಿರುವಂಥ ತೊಂದರೆಗೆ ಸಾಕಷ್ಟು ಪರಿಹಾರ ಸಿಗುತ್ತೆ ಅಂತ ನಾವು ನಂಬಿದ್ದೇವೆ. ಇದು ಆ ಜಿಲ್ಲೆಯಲ್ಲಿ ಬೇಡಿಕೆನೂ ಕೂಡ ಆಗಿದೆ. ಕೆಲವು ಕೋರ್ಟ್ ನಿರ್ದೇಶನನೂ ಕೂಡ ಇದೆ ಇದರಲ್ಲಿ. ಅವೆಲ್ಲವನ್ನ ನಮ್ಮ ಸಮಿತಿಯಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಈ ಪರಿಹಾರದ ಉದ್ದೇಶದಿಂದ ಈ ತಿದ್ದುಪಡಿಯನ್ನು ತಗೊಂಡು ಬಂದಿದ್ದೇವೆ. ಅಂಗೀಕರಿಸಿಕೊಡ್ಬೇಕಾಗಿ ಸಭೆಯನ್ನು ಆ ಸಂದರ್ಭದಲ್ಲಿ ಸದನದ ಅಭಿಪ್ರಾಯದಂತೆ ಇದನ್ನು ಪರಿಶೀಲನಾ ಸಮಿತಿಗೆ ಸಲ್ಲಿಸಿ, ಪರಿಶೀಲನಾ ಸಮಿತಿಯಲ್ಲಿ ಎಲ್ಲ ಪಕ್ಷದ ಸದಸ್ಯರು ಸಹ ಸಮಾಲೋಚನೆ ಮಾಡಿ 4 ಸಭೆಗಳನ್ನು ಮಾಡಿ ಎಲ್ಲರ ಸಹಮತವನ್ನು ತೆಗೆದುಕೊಂಡು ಆ ತಿದ್ದುಪಡಿಯಲ್ಲಿ ಬದಲಾವಣೆಗಳನ್ನು ಮಾಡಿ